ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯವೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಭಗವಂತನ ಹೆಸರುಗಳಲ್ಲಿ 1000 ಹೆಸರುಗಳಲ್ಲಿ 3ನೆಯದ್ದು ವಷಟ್ಕಾರ ಅಂತ. ಕೇಳಲಿಕ್ಕೂ ಒಂಥರ ಅದ್ಭುತವಾಗಿದೆ. ವಷಟ್ಕಾರ ಅಂತ, ಷಟ್ಕಾರ ಅಂತ. ಅದರಲ್ಲಿಯೂ ಅತ್ಯಂತ ಪ್ರಬಲವಾದಂತಹ ಹೆಸರುಗಳು ಪ್ರತಿಯೊಂದು ಕೂಡ ಮಂತ್ರ ತುಲ್ಯ ಅಂತ ಕರೀತಾರೆ. ಮಂತ್ರ ಅಂದ್ರೇನು? ಮನನಾತ್ ತ್ರಾಯತೆ ಮಂತ್ರ ಅಂತ. ನಾವು ಕಣ್ಣು ಮುಚ್ಚಿ ಸ್ಮರಣೆ ಮಾಡಿಕೊಂಡು ಕರೆದಾಗ ಬರಬೇಕು. ಯಾವ ಕೆಲಸಗಳು ನಮಗೆ ಆಗಬೇಕು ಅದನ್ನು ಮಾಡಿಕೊಡಬೇಕು. ಇದನ್ನು ಅಸ್ತ್ರ ಅಂತ ಕೂಡ ಕರೀತಾರೆ. ಕೆಲವು ಮಂತ್ರಗಳಲ್ಲಿ ನಾವು ಕೂಡ ಕೇಳಿರಬಹುದು, ಹುಂ ಫಟ್ ಇತ್ಯಾದಿ ಅಕ್ಷರಗಳ ವಿಚಿತ್ರವಾದಂತಹ ಸಂಯೋಜನೆ. ಹಾಗೆಯೇ ವಷಟ್ಕಾರ ಅನ್ನುವಂಥದ್ದು ಹಾಗೆಯೇ ಕೇಳಿಸ್ತದೆ. ಇದೊಂದು ಮಂತ್ರ ತುಲ್ಯ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆಯಾಗಿ ಬಂದದ್ದು ಅಂತ ಹೇಳ್ಬೋದು. ಯಾಕಂದರೆ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಮಂತ್ರವೂ ಕೂಡ ಅದು ಮನನಾಥ ತ್ರಾಯತೆ, ಸ್ಮರಣೆ ಮಾಡಿಕೊಂಡಾಗ ನಮಗೆ ತಕ್ಷಣಕ್ಕೆ ಉಪಯೋಗ ಬರುತ್ತದೆ. ಆಖೇದವಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಳ ನಾಮಧೇಯ ಅಂತ ಗಜೇಂದ್ರ ಅವನನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆದ. ನಮ್ಮಲ್ಲೂ ಕೂಡ ಅನೇಕ ಹೆಸರುಗಳಿವೆ. ನಮಗೆ ಯಾವ ಹೆಸರಿನಿಂದ ಕರೆದರೆ ಬೇಗ ಬರ್ತಾರೆ ಅದು ಇರೋದು. ಕರೀಲಿಕ್ಕೆ ಅನೇಕ ಹೆಸರುಗಳು, ನಿಕ್ ನೇಮ್ ಇರ್ತದೆ, ನಿಜವಾದಂತಹ ಹೆಸರಿರ್ತದೆ, ನಾವು ಪ್ರೀತಿಯಿಂದ ಕರೆಯುವ ಹೆಸರಿರ್ತದೆ, ಜನಗಳು ಇಟ್ಟ ಹೆಸರಿರ್ತದೆ. ಹೇಗೋ ಅವರು ಸಂಪಾದಿಸಿದಂತಹ ಅವರ ಕೀರ್ತಿ ಯಶಸ್ಸು ಅದಕ್ಕೆ ಅನುಗುಣವಾಗಿಯೂ ಕೂಡ ಕೆಲವು ಹೆಸರು ಬರುತ್ತದೆ. ಭಗವಂತನದ್ದು ಅತ್ಯಂತ ಒಂದು ಪ್ರಿಯವಾದಂತಹ ಹೆಸರುಗಳ ಸಮಾಗಮವೇ ವಿಷ್ಣು ಸಹಸ್ರನಾಮ. ಒಂದೊಂದು ಹೆಸರು ಹಾಗೆ. ಆದ್ದರಿಂದ ಪಾರಾಯಣ ಮಾಡುವಾಗ ಅಷ್ಟೊಂದು ಪ್ರೀತಿಯಿಂದ ನಾವು ಮಾಡಬೇಕು. ಒಟ್ಟಾರೆ ವೇಗದಲ್ಲಿ ಹೋಗಿ ಮುಗಿಸಿ ಬಿಡುವಂಥದ್ದು ಅಷ್ಟು ಮಾತ್ರ ಅಲ್ಲ, ಪ್ರೀತಿಯಿಂದ ನಾವು ಅದರ ಅನುಸಂಧಾನವನ್ನು ಮಾಡಿಕೊಂಡಾಗ ನಮಗೆ ಅದು ತುಂಬ ಮನಸ್ಸಿಗೆ ನೆಮ್ಮದಿಯನ್ನು ಮತ್ತು ಬೇಕಾದಂತಹ ರೀತಿಯಲ್ಲಿ ನಮಗೆ ಅನುಕೂಲವನ್ನು ತಂದುಕೊಡ್ತದೆ. ಅಂತಹ ಹೆಸರುಗಳಲ್ಲಿ ವಷಟ್ಕಾರ ಅನ್ನುವಂಥದ್ದು ಕೂಡ ಒಂದು ನೋಡಿ. ನಮಗೆ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡು ಅಂತ ಹೇಳಿ ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಕೇಳಬೇಕಾದಂತಹ ಹೆಸರು, ಮಂತ್ರ ಇದು ವಷಟ್ಕಾರ ಅಂತ. ಅದರ ಅರ್ಥಗಳಲ್ಲೂ ಅನೇಕ ಚಿಂತನೆಗಳಿವೆ. ಒಂದೆರಡು ಮುಖಗಳನ್ನು ನೋಡೋಣ. ಷಟ್ ಅಂದರೆ ನನಗೆ ಗೊತ್ತಿದೆ, 6 ಅಂತ ಹೇಳಿ. ಯಾವುದು ವಷಟ್ ಅಂತ ವಿಶಿಷ್ಟವಾದಂತಹ 6 ಅಂತ ಹೇಳಿದರೆ ಇನ್ನೊಂದು ಹೆಸರು ಬರ್ತದೆ ಮುಂದೆ, ಅದು ಭಗವಾನ್ ಅಂತ ಹೇಳಿ. ದೇವರು ಭಗವಂತ ಅಂತ ಹೇಳಿ ನಾವು ಕರೀತೇವೆ. ಆ ಭಗ ಅಂದರೆ ಏನು ಅಂದರೆ ಅದು 6 ವಿಶೇಷವಾದಂತಹ ಗುಣಗಳು ಅಂತ, ಸ್ಪೆಷಲ್ ಅಟ್ರಿಬ್ಯೂಟ್ಸ್ ಅಂತ, ಕ್ವಾಲಿಟೀಸ್ ಅಂತ ಕರೀಬಹುದು. ಯಾವುದದು ಅಂತ ಹೇಳಿದರೆ ವಿಷ್ಣು ಪುರಾಣ ಹೇಳ್ತದೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ. 6 ಯಾವುದು? ಸಮಗ್ರವಾದಂತಹ ಪರಮಾತ್ಮನ ಒಂದು ಸ್ವಾಮಿತ್ವ, ಲೀಡರ್ಶಿಪ್ಪು, ಎಲ್ಲದರದ್ದು ಕೂಡ ಓನರ್ಶಿಪ್ಪು, ಪ್ರಭುತ್ವ, ಅದು ಒಂದು. ಎಲ್ಲದಕ್ಕೂ ಕೂಡ ಸ್ವಾಮಿ ಅವನು. ಮತ್ತು ಸಮಗ್ರಸ್ಯ ವೀರ್ಯಸ್ಯ ಅಂತ, ಇದು ಸಾಮರ್ಥ್ಯ. ನಮಗೆಲ್ಲವೂ ನಮ್ಮದೇ ಆಗಿರಬಹುದು. ಕೆಲವರು ಇರ್ತಾರೆ ಪ್ರಾಪರ್ಟಿ ಓನರ್ಸ್, ಆದರೆ ಅವರದ್ದು ಏನು ನಡೆಯುವುದಿಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ಯಾರ್ಯಾರೋ ಕಾರುಬಾರು ಮಾಡ್ತಾ ಇರ್ತಾರೆ. ಹಾಗಲ್ಲ, ಇವನಿಗೆ ಸಾಮರ್ಥ್ಯವೂ ಇದೆ, ಎಲ್ಲವೂ ಇವನ ನಿಯಂತ್ರಣದಲ್ಲೂ ಇದೆ. ಸರಿ, ಅಷ್ಟು ಇದ್ದರೆ ಏನು? ಕೆಲವರ ಹತ್ರ ಪ್ರಾಪರ್ಟಿ ಇದೆ, ದುಡ್ಡು ಇದೆ, ಹೇಳಿದ್ದನ್ನು ಕೇಳುವವರೆಲ್ಲ ಇದ್ದಾರೆ, ಆದರೆ ಯಾವುದು ಮುಂದೆ ಹೋಗ್ತಾ ಇಲ್ಲ. ಒಂದು ಲಕ್ ಅನ್ನುವಂಥದ್ದಿಲ್ಲ ಅಂತ ಹೇಳ್ತೇವಲ್ಲ ಹಾಗೆ. ಆದರೆ ಇವನು ಏನು ಮಾಡ್ತಾನೋ ಅದೇ ಆಗ್ತದೆ. ಸತ್ಯವಾನ್ನ ಸತ್ಯ ಸಂಕಲ್ಪ ಅಂತ ಕರೆಯೋದವನನ್ನು. ಏನು ಅವನು ಚಿಂತನೆ ಮಾಡಿದ್ರು ಅಥವಾ ಪ್ರಪಂಚದಲ್ಲಿ ನಡೆಯುವುದೆಲ್ಲವೂ ಕೂಡ ಅವನದೊಬ್ಬನದ್ದೇ ಯೋಚನೆಯಿಂದ, ಅವನದೊಬ್ಬನದ್ದೇ ಸಂಕಲ್ಪದಿಂದ. ಅಂತಹ ಯಶಸ್ಸು ಅವನದ್ದು. ಇನ್ನಾಯಿತು. ಇನ್ನು ಪರಮಾತ್ಮನದ್ದು ಸೌಂದರ್ಯ, ಅದ್ಭುತವಾದಂತಹ ಒಂದು ವೈಶಿಷ್ಟ್ಯ ಅಂತ ಹೇಳಬಹುದು. ಎಲ್ಲದಕ್ಕಿಂತಲೂ ಕೂಡ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಎಲ್ಲರೂ ಬಯಸುವುದಲ್ವಾ? ಏನು ಮಾಡಿದರೂ ಕೂಡ ಇದೊಂದು ಸ್ಪೆಷಲ್ ಅಂತ ಅನ್ನಿಸಬೇಕು, ಯೂನಿಕ್ ಅಂತ ಆಗಬೇಕು ಅಂತ. ಆ ಯೂನಿಕ್ನೆಸ್ ದೇವರನ್ನು ಬಿಟ್ಟು ಬೇರೆ ಎಲ್ಲೂ ಇಲ್ಲ.
ಎಲ್ಲಿ ನೋಡಿದ್ರೂ ಕೂಡ ನಮಗೆ ಕಾಣುವಂಥದ್ದು. ಅದಕ್ಕೆ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಏನು ಹೊಸ್ತು ಇಲ್ಲ ಇಲ್ಲಿ ಪ್ರಪಂಚದಲ್ಲಿ. ನಿಮ್ಮದು ಏನು ಅಟ್ರಾಕ್ಷನ್ನು, ಅಂತಹ ಒಂದು ಅದ್ಭುತ ಆಕರ್ಷಣೆ, ಯಾವುದಾದ್ರೂ ಸಮಥಿಂಗ್ ಸ್ಪೆಷಲ್, ಯುನಿಕ್, ಅದ್ಭುತ, ವಂಡರ್ ಏನೂ ಇಲ್ಲ. ಅದು ಏನಿದ್ರೂ ಕೂಡ ನನ್ನನ್ನೇ ಬಂದು ಹೇಳ್ತದೆ. ನನ್ನ ಪ್ರೆಸೆನ್ಸೇ ಅಲ್ಲಿರುವುದು, ಬೇರೆ ಯಾವುದೂ ಇಲ್ಲ ಅಂತ ಹೇಳಿ. ಅಂತಹ ಒಂದು ತೇಜಸ್ಸು, ಕಾಂತಿ, ವೈಭವ, ಸೌಂದರ್ಯ ಅದು ಅವನದ್ದು. ಇನ್ನು ಮತ್ತೆ ಉಳಿದದ್ದು ಎರಡು, ಜ್ಞಾನ ಮತ್ತು ವೈರಾಗ್ಯ ಅಂತ ಹೇಳಿ. ಜ್ಞಾನ ಅಂದರೆ ಏನು? ಎಲ್ಲದರ ಬಗೆಯೂ ಕೂಡ ತಿಳಿದವನವನೊಬ್ಬನೇ. ಎಷ್ಟು ದೊಡ್ಡ ವಿದ್ವಾಂಸ ಇರಲಿ, ಪ್ರಪಂಚದಲ್ಲಿ ನಾವು ಕಾಣುವ ಹಾಗೆ ಅವರಿಗೆ ಗೊತ್ತಿರದೇ ಇರುವಂತಹ ಅಷ್ಟೊಂದು ವಿಚಾರಗಳಿರ್ತವೆ. ಎಲ್ಲವನ್ನೂ ಎಲ್ಲರೂ ತಿಳ್ಕೊಂಡವರು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ ದೇವರನ್ನು ಹೊರತು ಅಂತ. ಎಲ್ಲವನ್ನು ತಿಳಿದವನವನೊಬ್ಬನೇ ಅಂತ. ಎಲ್ಲದರ ಒಳಗಿನ ಹೊರಗಿನ ಎಲ್ಲದರ ವಿಚಾರ ಅರಿವು ಅದು ಭಗವಂತನಿಗೆ ಮಾತ್ರ. ಅದನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದು ಇನ್ನೊಂದು ಇಲ್ಲ. ಅವನನ್ನು ತಿಳ್ಕೊಳ್ಳಿಕ್ಕಂತೂ ಸಾಧ್ಯವೇ ಇಲ್ಲ. ಎಲ್ಲವನ್ನೂ ತಿಳ್ಕೊಂಡವನನ್ನು ತಿಳ್ಕೊಳ್ಳುವುದಂದರೆ ಏನು? ಅದು ಅದ್ಭುತ, ಅದು ಅತ್ಯಂತ ಜಟಿಲವಾದಂತಹ ವಿಚಾರ. ಆದ್ದರಿಂದ ಎಲ್ಲವನ್ನು ತಿಳ್ಕೊಂಡವ ಅಂತ ಅವನಿಗೆ ಗೊತ್ತಿಲ್ಲದೇ ಇರುವಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ಅವನನ್ನು ಭಗವಂತ ಅಂತ ಕರೀತೇವೆ. ಅಷ್ಟು ಇದ್ದರೂ ಕೂಡ ನಮಗೆ ಸ್ವಲ್ಪ ನಮ್ಮಲ್ಲಿ ಹಣ ಇದ್ದರೆ ಸಾಕು, ಹೆಸರು ಇದ್ದರೆ ಸಾಕು, ರೂಪ ಇದ್ದರೆ ಸಾಕು, ಸ್ವಾಮಿತ್ವ, ನಮ್ಮ ಮಾತನ್ನು ಕೇಳುವಂತಹ 4 ಜನ ಇದ್ದರೆ ಸಾಕು, ನಮಗೆ ನಮ್ಮನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ತಲೆ ಒಳಗೆ ಬಂದು ಕೂತಿರ್ತದೆ 2 ಕೊಂಬುಗಳು ಅಲ್ವಾ? ಅಹಂಕಾರ, ಮಮಕಾರ, ಇಂತಹ ಒಂದು ಮೌಢ್ಯ. ಭಗವಂತನಿಗೆ ಏನಿದ್ದರೂ ಕೂಡ ಯಾರೂ ಅವನಿಗೆ ಇವರು ನನ್ನವರು, ಅವರು ಬೇರೆಯವರು ಅಂತ ಹೇಳಿ ಅವನು ಭೇದವನ್ನು ಮಾಡುವವನೇ ಅಲ್ಲ. ಸಮೋಸ್ಮಿ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ. ನನಗೆ ಯಾರು ವೈರಿಗಳಿಲ್ಲ, ನನಗೆ ಯಾರು ಪ್ರಿಯರು ಅಂತ ಅಲ್ಲ. ಆದ್ದರಿಂದ ಎಲ್ಲರನ್ನೂ ಅವರವರ ಯೋಗ್ಯತಾನುಸಾರ ಸಮವಾಗಿ ನಾನು ಟ್ರೀಟ್ ಮಾಡ್ತೇನೆ ಅಂತ ಹೇಳ್ತಾನೆ ಭಗವಂತ. ಆದ್ದರಿಂದ ಅವರವರ ಯೋಗ್ಯತೆ ಏನು, ಅದಕ್ಕೆ ಅನುಗುಣವಾಗಿ, ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಕೊಡುವುದಷ್ಟೇ ಹೊರತಾಗಿ ಇವನು ಯಾವುದನ್ನು ಕೂಡ ಅಂಟಿಸಿಕೊಂಡವನಲ್ಲ. ಇದು ನನ್ನದು ಅನ್ನುವಂತಹ ಒಂದು ಆ ಭಾವ ನಮ್ಮಲ್ಲಿ ಇರುವ ಹಾಗೆ, ನಮ್ಮವರು ಅನ್ನುವಂತಹ ಒಂದು ಲಿಮಿಟೇಷನ್ ಇರುವ ಹಾಗೆ ಯಾವುದೇ ವಿಧವಾದಂತಹ ಒಂದು ಅಂಟಿಕೊಳ್ಳುವಿಕೆ ಅವನಲ್ಲಿಲ್ಲ. ಆದ್ದರಿಂದ ಎಲ್ಲವನ್ನು ತೊರೆದವನು ಅವನು, ಯಾವುದನ್ನು ಕೂಡ ಹಚ್ಚಿಕೊಳ್ಳದವನು ಅವನು. ಅದರ ಜೊತೆಗೆ ಎಲ್ಲದರ ಜೊತೆಗೂ ಯಾವಾಗಲೂ ಇರುವವನು ಅಂತ. ಜೊತೆಗೆ ಯಾವಾಗಲೂ ಇದ್ದುಕೊಂಡು ನಮಗೆ ಸ್ವಲ್ಪ ದಿನ ಒಂದು ಪೆನ್ ಆದರೂ ಕೂಡ 4 ದಿವಸ ನಮ್ಮ ಕೈಯಲ್ಲಿದ್ದಾಗ ಏನೋ ಒಂದು ನಮ್ಮದು ಅಂತ ಬಂದು ಬಿಡ್ತದೆ, ಪ್ರೀತಿ, ಅಭಿಮಾನ. ಒಂದು ಅಂಗಿಯನ್ನು ನಾವು ಹಾಕಿಕೊಂಡರೂ ಕೂಡ 4 ದಿವಸ ಆದಮೇಲೆ ಆ ಬಟ್ಟೆಯೂ ಕೂಡ ನಮ್ಮನ್ನೇ, ಅದರ ಮೇಲೂ ನಮಗೊಂದು ಮೋಹ ಬಂದಿರುತ್ತದೆ. ಅದೊಂದು ಹರಿದು ಹೋದಾಗ, ಪೆನ್ನು ಹಾಳಾದಾಗಲೂ ಕೂಡ ದುಃಖ ಆಗ್ತದೆ ನಮಗೆ. ಹೀಗಿರಬೇಕಾದ್ರೆ ಪ್ರಪಂಚದಲ್ಲಿ ಕ್ಷಣ ಕ್ಷಣಕ್ಕೂ ಹುಟ್ಟುವಂತಹ ಕೋಟಿ ಕೋಟಿ ಜೀವಜಾತಗಳು, ಅದರ ಒಳಗೆ ಅಂತರ್ಯಾಮಿಯಾಗಿ ಇರುವವನು ಇವನೇ, ಡ್ರೈವಿಂಗ್ ಫೋರ್ಸು. ಕೆಲವೊಂದು ಅಷ್ಟು ಸಮಯ ಬದುಕ್ತವೆ. ನಾವು ಯಾವುದನ್ನು ಕೂಡ ಕಳ್ಕೊಳ್ಳಿಕ್ಕೆ ಬಯಸುವುದಿಲ್ಲ, ಇಷ್ಟಪಡುವುದಿಲ್ಲ. ಆದರೂ ಅದನ್ನು ಕಳ್ಕೊಳ್ಬೇಕಾದ ಸಮಯ ಬಂದಾಗ ದುಃಖವನ್ನು ನಾವು ಅನುಭವಿಸ್ತೇವೆ. ಹೀಗೆ ಇರಬೇಕಾದ್ರೆ ಒಂದು ಕ್ಷಣದ ಒಂದು ಅಟ್ಯಾಚ್ಮೆಂಟು, ನಮ್ಮದೊಂದು ಬಸ್ ಪ್ರಯಾಣ ಇರಲಿ, ಅಥವಾ ಒಂದು ಲಾಂಗ್ ಜರ್ನಿ, ಲಾಂಗ್ ಫ್ಲೈಟು, ಒಂದು 18 ಗಂಟೆದ್ದು ಭಾರತಕ್ಕೆ ಹೋಗೋದು, ಅಥವಾ ಅಲ್ಲಿಂದ ಬೇರೆ ಎಲ್ಲೋ ಹೋಗೋದು, ಅಥವಾ ಒಂದು 2 ದಿನದ ರೈಲು ಪ್ರಯಾಣ ಅಂತ ಇಟ್ಟುಕೊಳ್ಳಿ. ಅಲ್ಲಿ ಫಸ್ಟಿಗೆ ಹೋಗುವಾಗ ನಮಗೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಆಮೇಲೆ ನಮಗೆ ನಮ್ಮದು ಒಂದು ಫೀಲಿಂಗ್ ಬರ್ತದೆ. ಬಿಡುವಾಗ ಅಯ್ಯೋ ಬಿಡಬೇಕಲ್ಲ ಅಂತ ಹೇಳಿ ಆ ಕ್ಷಣದ ಒಂದು ಅಟ್ಯಾಚ್ಮೆಂಟ್ ನೋಡಿ ನಮ್ಮದು. ಹೀಗಿರಬೇಕಾದ್ರೆ ಪ್ರಪಂಚದ ಸಮಸ್ತ ಜೀವಜಾತಗಳನ್ನು ಸದಾ ಹೊತ್ತುಕೊಂಡಿರುವಂತಹ ಭಗವಂತ ನಮಗೆ ಗೊತ್ತಿಲ್ಲದೆ ಕೆಲವೊಂದು ವಿಚಾರಗಳಿರ್ತವೆ. ಕೆಲವು ಸಂದರ್ಭದಲ್ಲಿ ನಮ್ಮ ನೇಬರ್ಸ್ ಯಾರು ಅಂತೂ ಕೂಡ ಗೊತ್ತಿರೋದಿಲ್ಲ. ಎಷ್ಟೋ ವರ್ಷ ಗೊತ್ತಾದ ಮೇಲೆ ಅವರು ಅಯ್ಯೋ ಬಿಟ್ಟು ಹೋಗ್ತಾರಲ್ಲ, ಬೇರೆ ಕಡೆ ಹೋಗ್ತಾರಲ್ಲ ಅಂತ ಭಾವನೆ ಬರ್ತದೆ. ಗೊತ್ತಿಲ್ಲದೆ ಇದ್ದಾಗ ನಮಗೆ ಅಟ್ಯಾಚ್ಮೆಂಟ್ ಅಂತ ಇರೋದಿಲ್ಲ. ಅರಿವು ಇಲ್ಲದೆ ಇದ್ದಾಗ, ನಮಗೆ ಅರಿವು ಇದ್ದಾಗ ಮಾತ್ರ. ಕೆಲವೊಂದು ಪ್ರಾಣಿಗಳಿಗೆ ಗೊತ್ತೇ ಆಗೋದಿಲ್ಲ. ಕೆಲವೊಂದು ನಾಯಿಗಳಿಗಿರಲಿ, ಬೆಕ್ಕುಗಳಿಗಿರಲಿ ಸ್ವಲ್ಪ ಅಟ್ಯಾಚ್ಮೆಂಟ್ ಇರ್ತದೆ, ನಮ್ಮಷ್ಟು ಇರೋದಿಲ್ಲ. ನಾವು ನಮ್ಮ ಮಕ್ಕಳನ್ನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಒಂದು ನಾಯಿ ಬೆಕ್ಕು ಮರಿ ಹಾಕಿದಾಗ 4 ದಿವಸ ಅದರ ಅಟ್ಯಾಚ್ಮೆಂಟು ಅದಕ್ಕೂ ಇರ್ತದೆ. ಆಮೇಲೆ ಅದನ್ನು ಬೇರೆ ಯಾರೋ ತಗೊಂಡು ಹೋಗ್ತಾರೆ ಮರಿಯನ್ನು. ಅದು 1-2 ದಿವಸ ಏನೋ ಹೇಳ್ತದೆ, ಮತ್ತೆ ಅದಕ್ಕೆ ಏನು ಸಂಬಂಧವೇ ಇಲ್ಲ ಅಂತ ಖುಷಿಯಾಗಿರ್ತದೆ ಅದರ ಬಾಡಿಗೆ. ಯಾಕೆ? ಅಲ್ಲಿ ಅರಿವು ಇಲ್ಲ, ಪ್ರಜ್ಞೆ ಇಲ್ಲ, ಜ್ಞಾನ ಇಲ್ಲ. ನಮಗೆ ನಮ್ಮದು ಅಂತ ಹೇಳಿ ಆ ಒಂದು ಅರಿವು ಜಾಗೃತವಾಗಿದೆಯಲ್ಲ, ಆದ್ದರಿಂದ ನಮಗೆ ಅಟ್ಯಾಚ್ಮೆಂಟು. ಆ ಜ್ಞಾನ ಸಂಪೂರ್ಣವಾಗಿರುವಂತಹ ಭಗವಂತನಿಗೆ ಎಷ್ಟು ಅಟ್ಯಾಚ್ಮೆಂಟ್ ಇರಬೇಕು ನೋಡಿ. ಇಲ್ಲ,
ಅದು ವಿರಕ್ತಿಯಿಂದ. ಆದ್ದರಿಂದ ಪ್ರಪಂಚದಲ್ಲಿ ಆ ವೈರಾಗ್ಯಕ್ಕೂ ಕೂಡ ಭಗವಂತನನ್ನು ಬಿಟ್ಟು ಬೇರೆ ನಮಗೆ ಉದಾಹರಣೆಗಳಿಲ್ಲ ಅನ್ನುವಂಥದ್ದೇ ಒಂದು ರೀತಿಯಾದಂತಹ ಚಿಂತನೆ ಇದು. ಆದ್ದರಿಂದ ಇಷ್ಟೆಲ್ಲ ಆ ಪ್ರಧಾನ ಗುಣಗಳು ಅಂದರೆ 6 ಗುರುತಿಸಿದ್ದಾರೆ. ಇರುವವನು ವಷಟ್ಕಾರ ಅಂತ ಹೇಳಿ ಒಂದು ಚಿಂತನೆ. ಇನ್ನೊಂದು ಚಂದದ ಒಂದು ಉದಾಹರಣೆ ಇದೆ. 6 ಕರ್ಮಗಳ ಒಂದು ಮುಖಗಳು ಅಂತ ಕರೀಬಹುದು. ನಮಗೆ ಗೊತ್ತಿದೆ ಅಲ್ವಾ, ಒಂದು ವಿಭಕ್ತಿ ಅಂತ ನಾವು ಹೇಳ್ತೇವೆ, ಪ್ರಥಮ ವಿಭಕ್ತಿ, ದ್ವಿತೀಯ, ತೃತೀಯ ಅಂತ ಹೇಳಿ ಒಟ್ಟು 6 ಲೆಕ್ಕ ಮಾಡಬಹುದು ನಾವು ಸಂಬೋಧನೆಯನ್ನು ಬಿಟ್ಟು. ಅದರಲ್ಲಿ ಯಾವುದಾದರೂ ಕೆಲಸ ಮಾಡುವಾಗ ಯಾರು ಮಾಡಿದ್ದು ಇನ್ನೊಂದು, ಯಾಕೆ ಮಾಡಿದ್ದು ಅಂತ ಎರಡನೇದು, ಮತ್ತು ಯಾರನ್ನು ಕುರಿತು ಯಾರಿಗೋಸ್ಕರ ಮಾಡಿದ್ದು ಅಂತ, ಯಾವುದನ್ನು ಉಪಯೋಗಿಸಿಕೊಂಡು ಮಾಡಿದ್ದು, ಎಲ್ಲಿ ಮಾಡಿದ್ದು, ಹೀಗೆ ಪ್ರತಿಯೊಂದನ್ನು ಕೂಡ ನಾವು ಪ್ರಶ್ನೆ ಮಾಡಿ ನೋಡಿದಾಗ ನಮಗೆ ಅಷ್ಟು ಕರ್ಮದ ಒಂದು ಮುಖಗಳು ಕಾಣಿಸಿಕೊಳ್ತವೆ. ಆದ್ದರಿಂದ ಅವನನ್ನು 6 ಆ ಕರ್ಮದ ಆ್ಯಂಗಲ್ಗಳನ್ನು ಗುರುತಿಸುವಂತಹ, ಅದಕ್ಕೆ ಕಾರಣಕರ್ತನಾದಂತಹ ಭಗವಂತ ಅಂತ ಹೇಳಿ ವಷಟ್ಕಾರ ಅಂತ ಕರೆಯುವುದು. ಅದರಲ್ಲಿ ಯಾವುದು 6 ಮುಖಗಳು ಅಂತ ಹೇಳುವುದನ್ನು ಭಾಗವತ ಹೇಳ್ತದೆ. ಯಸ್ಮಿನ್ ಯತೋ ಯೇನ ಚ ಯಸ್ಯ ಯಸ್ಮೈ ಯಂ ಯಹ ಯದಾ ಕುರುತೆ ಕಾರ್ಯತೇವ ಅಂತ ಹೇಳಿ. ಎಲ್ಲಿ ಮಾಡ್ತಾನೆ ಅಂದರೆ ಯಾವುದನ್ನು ಉಪಯೋಗಿಸಿಕೊಂಡು ಒಂದು ಮಡಿಕೆ ಮಾಡುವುದು ಅಂತ ಇಟ್ಟುಕೊಳ್ಳೋಣ, ಮಣ್ಣಿನ ಮಡಿಕೆ ಅಂತ. ಎಲ್ಲಿ ಮಾಡುವುದು ಅದನ್ನು, ಮತ್ತು ಅದನ್ನು ಯಾವುದನ್ನು ಉಪಯೋಗಿಸಿಕೊಂಡು ಅಪಾದಾನ ಕಾರಣ ಅಂತ ಕರೀತೇವೆ. ಅದರ ಕಂಟೆಂಟ್ ಯಾವುದು, ಮಣ್ಣು ಅಂತ 2 ಆಯಿತು. ಇನ್ನು ಮುಂದೆ ಯಾವುದನ್ನು ಉಪಯೋಗಿಸಿ, ಮಣ್ಣಿದ್ರೆ ಸಾಕ, ಮಾಡುವವನಿದ್ರೆ ಸಾಕ, ಇನ್ಸ್ಟ್ರೂಮೆಂಟ್ ಬೇಕಲ್ವಾ, ಯಾವುದೆಲ್ಲ ಚಕ್ರಗಳು, ಅದೊಂದು ಕೋಲು, ಮಡಿಕೆ ಮಾಡುವುದನ್ನು ನೋಡಿದವರಿಗೆ ಗೊತ್ತಿರ್ತದೆ. ಯಾವುದನ್ನು ಉಪಯೋಗಿಸಿಕೊಂಡು ಅದು ಕಾರಣ ಅಂತ 3 ಆಯಿತು. ಇನ್ನೊಂದು ಯಾರದ್ದು ಜಾಗ ಅದು, ಯಾರದ್ದು ಮಣ್ಣು ಅಂತ ಒಂದು ಕ್ವಶ್ಚನ್ ಬರ್ತದಲ್ಲ, ಹೂ ಇಸ್ ದ ಓನರ್ ಆಫ್ ಪ್ರಾಪರ್ಟಿ, ಮತ್ತು ಮಾಡಿದ ಮೇಲೆ ಅದು ಯಾರಿಗೆ ಸೇರ್ತದೆ ಅಂತ ಹೇಳುವಂಥದ್ದು ನಂತರದ್ದು, ಯಸ್ಯ ಅಂತ ಹೇಳಿ. ಮತ್ತು ಅದನ್ನು ಮಾಡಿದ್ದು ಹೌದು, ಆ ಮಡಿಕೆಯನ್ನು ಯಾರಿಗೆ ಕೊಡೋದು, ಯಾವನದ್ದದು ಅಂತ ಹೇಳಿ ಬಂದಾಗ ಇವನಿಗೆ ಕೊಡಲಿಕ್ಕೆ ಅಂತ ಹೇಳಿ ನಂತರದ್ದು. ಮತ್ತು ಮಾಡುವವನು ಯಾಕೆ ಮಾಡ್ತಾನೆ, ಯಾರಿಗೋಸ್ಕರ ಮಾಡ್ತಾನೆ, ಯಾವುದನ್ನು ಮಾಡ್ತಾನೆ ಅಂತ ಹೇಳುವಾಗ ಮಡಿಕೆಯನ್ನು ಅಂತ ಬಂತು. ಮತ್ತು ಮಾಡುವವನು ಯಾರು, ಕರ್ತೃ ಯಾರು, ಕುಂಬಾರ. ಹೀಗೆ ಇದಕ್ಕೆ 6 ಮುಖಗಳು, ಕರ್ಮದ 6 ಮುಖಗಳು. ಪ್ರತಿಯೊಂದು ಕರ್ಮದಲ್ಲಿ ಈಗ ಮಡಿಕೆ ಮಾಡುವುದು ಒಂದು ಉದಾಹರಣೆ ಅಷ್ಟೇ. ಇಂಥದ್ದು ಪ್ರತಿಯೊಂದು ಕರ್ಮವನ್ನು ಲೆಕ್ಕ ಮಾಡಿದಾಗಲೂ ಕೂಡ ನೀಗೆ 6 ಪ್ರಶ್ನೆಗಳು ಅಲ್ಲಿ ಬಂದಿರುತ್ತವೆ. ಅಂತಹ ಭಗವಂತನನ್ನು ನಾವು ಕರೆಯುವಂಥದ್ದು ಅದು ಸಂಬೋಧನೆ ಅಂತ. ಆದ್ದರಿಂದ ಪ್ರಥಮ ವಿಭಕ್ತಿ ಅವನು, ಅವನನ್ನು, ಅವನಿಂದ, ಅವನಿಗೆ, ಮತ್ತು ಅವನ ಕಡೆಯಿಂದ, ಮತ್ತು ಅವನಲ್ಲಿ ಅಂತ ಹೇಳಿ 7 ವಿಭಕ್ತಿಗಳು ಬರ್ತವಲ್ವಾ, ಅವನ ಮತ್ತು ಅವನಲ್ಲಿ ಅಂತ ಹೇಳಿ. ಈ 7 ವಿಭಕ್ತಿಗಳು ಆ ಪ್ರತಿಯೊಂದು ಕರ್ಮಕ್ಕೂ ಕೂಡ ಅದು ಸಂಬೋಧನೆಯನ್ನು ಬಿಟ್ಟಾಗ 6 ಮುಖಗಳಿರ್ತದೆ. ಅದು ಭಗವಂತ ಷಣ್ಮುಖ ಅಂತ ಹೇಳಲಿಕ್ಕೆ, ಅದಕ್ಕೆ ಅವನನ್ನು ಕರೆಯುವುದು ವಷಟ್ಕಾರ ಅಂತ ಹೇಳಿ. ಕೃಷ್ಣಾರ್ಪಣ.